ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಭಾರ್ಗವಿ ಮತ್ತು JP ಇಬ್ಬರು ಕೂಡ ಸೇರಿಕೊಂಡು ಅವರ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡುವುದ್ರ ಮುಖಾಂತರ ಇಲ್ಲಿ ವರದನ ಬಾಯಿಂದನೇ ಸತ್ಯವನ್ನ ಬಾಯ್ಬಿಡಿಸುವುದ್ರ ಜೊತೆಗೆ ಒಂದು ಬಿಗ್ ಟ್ವಿಸ್ಟ್ ಅನ್ನೇ ಕೊಡ್ತಿದ್ದಾರೆ. ಇಲ್ಲಿ ಹಾಗಿದ್ರೆ ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವರದ ಹೊಂಚಾಕಿ ಸಂಚು ಮಾಡಿ ರಾಣಿ ಮತ್ತೆ ಸತ್ಯರನ್ನ ಕಿಡ್ನಾಪ್ ಮಾಡಿ ಬಾಲ ಬಳಿ ಇದ್ದಂತ ಆ ಒಂದು ಚಿಪ್ಪನ್ನ ತನ್ನ ಬಳಿಗೆ ತಗೊಂಡು ಅದನ್ನ ಎಲ್ಲರ ಮುಂದೆ ಸುಟ್ಟು ಹಾಕಿ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಕಾವೇರಿಯನ್ನ ಬಿಡಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳುವುದ್ರ ಮುಖಾಂತರ ನಾನೇ ಕಾವೇರಿಯನ್ನ ಜೈಲಿಗೆ ಕಳಿಸಿದ್ದು, ನನ್ನ ಹೆಂಡತಿಯನ್ನ ಸಾಯಿಸಿದ್ದು ನಾನೇನೆ, ಜೊತೆಗೆ ನಿನ್ನ ಹೆಂಡತಿ ನನ್ನ ಮೇಲೆ ಕಣ್ಣು ಹಾಕಿದ್ದಲ್ಲ, ನಾನೇ ಅವಳ ಮೇಲೆ ಕಣ್ಣು ಹಾಕಿದ್ದು, ನನ್ನನ್ನು ಅವಳು ಒಪ್ಕೊಂಡಿದ್ದರೆ 10 ವರ್ಷ ಜೈಲಲ್ಲಿ ಅನುಭವಿಸ್ಬೇಕಾಗಿರ್ಲಿಲ್ಲ, ರಾಣಿ ತರ ಇರಬಹುದಿತ್ತು ಅನ್ನೋ ಒಂದು ಸತ್ಯವನ್ನ ಹೇಳ್ತಾರೆ. ಇದರಿಂದಾಗಿ ಬಾಲ ಸಿಡಿದದ್ದೇ ವರದನ್ನ ಮೇಲೆ ಅಬ್ಬರಿಸ್ತಾರೆ. ನಂತರ ರಾಣಿ ಮತ್ತೆ ಸತ್ಯ ಇಬ್ರು ಕೂಡ ಬಿಡಿಸ್ತಾರೆ. ನಂತರ ಮನೆಗೆ ಬಂದಾಗ ಸತ್ಯ ನೀನು ಚಿಪ್ಪನ್ನ ಕೊಡಬಾರ್ದಿತ್ತು ಅಂದಾಗ ನನ್ನ ಮಗಳ ಮುಂದೆ ಯಾವುದು ಕೂಡ ನನಗೆ ಮುಖ್ಯವಲ್ಲ ಅಂತ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ಕೋರ್ಟ್ಗೆ ಬಂದಿದ್ದಾರೆ. ಈ ಕಡೆ ಕೋರ್ಟ್ಗೆ ಕಾವೇರಿಯನ್ನ ಕೂಡ ಕರೆದುಕೊಂಡು ಬಂದಿದ್ದಾರೆ. ಒಳಗಡೆ ಹೋಗೋಕ್ಕೂ ಮುನ್ನಾನೆ ಇಲ್ಲಿ ವರದ JP ಮತ್ತೆ ಭಾರ್ಗವಿ ಬಾಲ ಎಲ್ರಿಗೂ ಕೂಡ ಸೇರ್ಕೊಂಡಾಗೆ ಟಕ್ಕರ್ ಕೊಟ್ಟಿದ್ರು. ಇಲ್ಲಿ ಯಾವುದೇ ರೀತಿಯಲ್ಲೂ ನೀವು ಗೆಲ್ಲುವುದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ತಪ್ಪು ಮಾಡಿರೋದೇ ಕಾವೇರಿ ಅನ್ನೋ ರೀತಿಯಲ್ಲಿ ಕೋರ್ಟಿನ ಇದು ಆವರಣದಲ್ಲಿ ಮಾತನಾಡ್ತಾರೆ. ತದನಂತರ ಇಲ್ಲಿ ರಾಣಿ ಎಲ್ಲರೂ ಕೂಡ ಹೆದರ್ಕೊಂಡಿರ್ತಾರೆ, ಕಾವೇರಿ ಬಿಡುಗಡೆ ಆಗುವುದಿಲ್ವೇನು ಅಂತ ಹೇಳಿ. ಆಗ JP ಮತ್ತೆ ಭಾರ್ಗವಿ ಅವರಿಗೆ ಭರವಸೆಯನ್ನ ಕೊಡ್ತಾರೆ, ಯಾವುದೇ ರೀತಿಯಲ್ಲೂ ಕೂಡ ಹೋಪ್ಸ್ ಕಳ್ಕೋಬೇಡಿ, ಸತ್ಯ ಅನ್ನೋದು ನಮ್ಮ ಜೊತೆ ಇರುವುದರಿಂದಾಗಿ ನಾವು ಯಾವುದಕ್ಕೂ ಕೂಡ ಹೆದರು ಅವಶ್ಯಕತೆ ಇಲ್ಲ ಅಂತ ಹೇಳಿರ್ತಾರೆ. ನಂತರ ಕೋರ್ಟಿನ ಅಂಗಳಕ್ಕೆ ಬರ್ತಾರೆ. ಕೇಸ್ ಶುರುವಾಗುತ್ತೆ. ಜಡ್ಜ್ ಕೂಡ ಹಾಜರಾತಿ ಆಗಿದ್ದಾರೆ. ಮೊದಲಲ್ಲಿ JP ವರದ ಬಳಿಗೆ ಹೋಗಿದ್ದೆ, ನಿಮಗೆ ಬಾಲ ಗೊತ್ತಿದ್ದಾರಾ, ಯಾರವರು, ಯಾವ ರೀತಿ ಪರಿಚಯ ಅಂತ ಹೇಳಿ ಕೇಳ್ತಾರೆ. ಬಾಲ ನನಗೆ ಬಲಗೈ ಬಂಟ ಇದ್ದ ಹಾಗೆ, ಅವನು ನನ್ನ ಸ್ನೇಹಿತ, ಇಲ್ಲಿವರೆಗೂ ಅವನು ನನ್ನ ಜೊತೆನೆ ಕೆಲಸ ಮಾಡ್ತಿದ್ದ, ಈಗಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಕಾವೇರಿ ಏನಾಗಬೇಕು ಅಂದಾಗ ಹೇಳಿದ್ನಲ್ವಾ, ಬಾಲನ ಹೆಂಡತಿ ಕಾವೇರಿ ಅಂದಾಗ ನಿಮ್ಮ ಸ್ನೇಹಿತನ ಹೆಂಡತಿ ಅಂತ ಹೇಳಿದ್ರಲ್ವಾ ನೀವು, ನಾನು ಯಾವುದೇ ರೀತಿಯಲ್ಲೂ ಕೂಡ ಆಕೆ ಮೇಲೆ ಕಣ್ಣು ಹಾಕಿರಲಿಲ್ಲ, ತಂಗಿ ಥರ ಅಂತೆಲ್ಲ ಹೇಳಿದ್ರಲ್ವಾ, ಕರೆಕ್ಟ್ ಅಂತ ಹೇಳಿ JP ತಿಳಿಸ್ತಾರೆ. ತದನಂತರ ನೀವವತ್ತು ಪ್ರತ್ಯಕ್ಷದರ್ಶಿ ಅಂತ ಹೇಳಿಕೆ ಕೊಟ್ಟಿದ್ರಿ, ನಿಜಕ್ಕೂ ಕೂಡ ನೀವು ಅವತ್ತು ನೋಡಿದ್ರೆ ಕಾವೇರಿ ನಿಮ್ಮ ಹೆಂಡತಿಯನ್ನ ಸಾಯಿಸುವುದನ್ನ ಅಂತ ಹೇಳಿ JP ಪ್ರಶ್ನೆ ಮಾಡಿದಾಗ, ಹೌದು ಅವತ್ತು ನಾನು ನನ್ನ ಹೆಂಡತಿನ ಸಾಯಿಸುವುದನ್ನ ನೋಡಿದೆ, ಕಾವೇರಿನೇ ನನ್ನ ಹೆಂಡತಿಯನ್ನ ಸಾಯಿಸಿದ್ದು ಅಂದಾಗ ಯಾವುದರಿಂದ ಸಾಯಿಸಿದ್ರು ಅಂತ ಕೇಳ್ತಾರೆ. ಚಾಕುವಿನಿಂದ ಅಂತ ಹೇಳಿದಾಗ ಚಾಕು ಎಲ್ಲಿ ಬಂದಿತ್ತು, ಚಾಕು ಎಲ್ಲಿತ್ತು ಅಂದಾಗ ಅಲ್ಲಿ ಒಂದು ಸಜ್ಜಾ ಮೇಲೆ ಇರುತ್ತೆ, ಅದನ್ನೇ ಎತ್ಕೊಂಡು ಸಾಯಿಸಿದ್ದಾರೆ ಕಾವೇರಿ ಅಂತ ಹೇಳಿದಾಗ, ಹೌದಾ ಅಂತ ಹೇಳಿದ್ದೆ. ಇಲ್ಲಿ ಭಾರ್ಗವಿಯನ್ನ JP ಪಾಟೀಲ್ ಅವರು ಕರೀತಾರೆ. JP ಭಾರ್ಗವಿಯನ್ನ ಕರೆದಿದ್ದೆ. ಇಲ್ಲಿ ಭಾರ್ಗವಿ ಒಂದು ಟ್ರೇನಲ್ಲಿ 2 ಚಾಕುವನ್ನ ತೆಗೆದುಕೊಂಡು ಬರ್ತಾರೆ. ಹೇಳಿ ಇದರಲ್ಲಿ ಯಾವ ಚಾಕು ವೆಂದ ನಿಮ್ಮ ಹೆಂಡತಿಯನ್ನ ಕಾವೇರಿ ಸಾಯಿಸಿದ್ದು ಅನ್ನೋದನ್ನ ಪತ್ತೆ ಹಚ್ಚಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹಾಗಾಗಿ ಪದೇ ಪದೇ ಹೇಳ್ತಿದ್ದೀವಿ. ಆಮೇಲೆ ನಿಮ್ಮ ಹೇಳಿಕೆನೆ ಉಲ್ಟಾ ಆಗೋ ಚಾನ್ಸಸ್ ಇದೆ, ಅವತ್ತು ಕೊಟ್ಟಿದ್ದಕ್ಕೂ ಇವತ್ತು ಕೊಟ್ಟಿದ್ದಕ್ಕೂ ವಿಭಿನ್ನ ಆಗಬಹುದು, ಅದಕ್ಕೋಸ್ಕರನೇ ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಿ ಅಂತ ಹೇಳಿದಾಗ ಒಂದು ಚಾಕುವನ್ನ ತೋರಿಸ್ತಾರೆ ವರದಾಗ ಇನ್ನೂ ಕೂಡ ಸ್ಟಿಲ್ ಕನ್ಫ್ಯೂಷನ್ ಇದೆ. ಆಗ ಇಲ್ಲಿ ಭಾರ್ಗವಿ ಈ ಒಂದು ಚಾಕು ಕಾವೇರಿಯ ಸುಲೋಚನಾ ಅವರನ್ನ ಸಾಯಿಸಿದ್ರು ಅಂತ ಇವರು ಹೇಳಿದ್ರಲ್ವಾ, ಆ ಚಾಕು ಅಲ್ಲ, ಇದು ಅದೇ ದಿನ ಸತ್ತಂತ 2 ಪೊಲೀಸ್ ಅವರಿಗೆ ಸಂಬಂಧಪಟ್ಟಂತ ಚಾಕು. ಅದೇ ದಿನ ರಾತ್ರಿ 2 ಪೊಲೀಸರನ್ನ ಸಾಯಿಸಲಾಗಿತ್ತು ಇದೇ ಒಂದು ಚಾಕುವಿಂದ ಅಂತ ಹೇಳಿ ಮಾತನಾಡ್ತಾರೆ. ನಂತರ ಏನಿದು ವರದವ್ರೆ, ನೀವು ನಿಮ್ಮ ಹೆಂಡತಿಗೆ ಹಾಕಿದಂಥ ಚಾಕುವನ್ನ ಗುರ್ತಿಸಿ ಅಂತ ಹೇಳಿದೆ, ಯಾವುದೋ ಪೊಲೀಸ್ ಅವ್ರಿಗೆ ಹಾಕಿದಂಥ ಚಾಕುವನ್ನ ಗುರ್ತಿಸ್ತಿದ್ರಲ್ಲ, ಹಾಗಿದ್ರೆ ನೀವೇ ಪೊಲೀಸ್ ಅವರನ್ನ ಸಾಯಿಸಿದ್ದ ಅಂತ ಏನು ಮಾತಾಡ್ತಿದ್ರ, ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ, ಏನೋ ಕನ್ಫ್ಯೂಷನ್ ಆಗಿದೆ ಅಂತ ಅನ್ಸುತ್ತೆ, ಹಾಗಂದ್ ಮಾತ್ರಕ್ಕೆ ನಾನೇ ಸಾಯಿಸಿದ್ದೀನಿ ಅಂತ ಹೇಗೆ ಹೇಳ್ತಿದ್ರ, ನನಗೆ ಏನೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ವರದ ಹೇಳ್ತಾರೆ. ಬಟ್ ಭಾರ್ಗವಿ ಮತ್ತೆ JP ಇಬ್ರು ಕೂಡ ಇಲ್ಲ, ನೀವೇ ಪೊಲೀಸ್ ಅವ್ರಿಗೆ ಏನಾದರೂ ಮಾಡಿದ್ರ, ಯಾಕಂದ್ರೆ ಆ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಿರ್ತಕ್ಕಂಥದ್ದು ಫೈಲ್ ಬಿಟ್ಟು ಬೇರೆ ಎಲ್ಲೂ ಕೂಡ ಹರಿದಾಡಿಲ್ಲ. ಬಟ್ ನಿಮಗೆ ಗೊತ್ತಿದೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಕೂಡ ಆ ಒಂದು ಚಾಕುವಿನಂತ ನೀವೇ ಅವರನ್ನ ಸಾಯಿಸಿದ್ದು ಅಂದಾಗ, ಇಲ್ಲ ನಾನು ಯಾಕೆ ಆ ರೀತಿ ಮಾಡಲಿ, ಖಂಡಿತ
ನಾನು ಆ ರೀತಿ ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಆಗ ಭಾರ್ಗವಿ ಮತ್ತೆ JP ಪಾಟೀಲ್ ಇಲ್ಲ, ನೀವೇ ಮಾಡಿದ್ದು. ನಿಜ ಹೇಳಬೇಕು ಅಂದರೆ ನೀವು ನಿಜವಾಗ್ಲೂ ಕೂಡ ಕಾವೇರಿ ಅವರನ್ನ ಸಾಯಿಸೋದನ್ನ ನೋಡಿದ್ರ ಅಂದಾಗ ಹೌದು ನೋಡಿದೆ ಅಂತಾನೆ ವರದಾ ಹೇಳ್ತಾರೆ. ಹಾಗಿದ್ರೆ ಅವರು ಚಾಕುವನ್ನ ಕೈಯಲ್ಲಿ ಇಟ್ಕೊಂಡಿದ್ರ ಅಂತ ಹೇಳಿ ಕೇಳಿದಾಗ ಹೌದು ಅಂತ ಹೇಳೋಕೆ ಬದಲಾಗಿ ಅದು ಆಲ್ರೆಡಿ ಅವರ ಕೈಯಲ್ಲಿ ಚಾಕು ಇತ್ತು ಅಂತಾರೆ. ನೀವು ಚುಚ್ಚೋದನ್ನ ನೋಡ್ಲಿಲ್ವಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ತುಂಬಾ ಅಂದ್ರೆ ತುಂಬಾ ವರದಾನ ಕನ್ಫ್ಯೂಷನ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಭಾರ್ಗವಿ ತಮ್ಮ ವಾದದಲ್ಲಿ ವರದಾ ಸಾಯಿಸಿರೋದನ್ನ ನೋಡೇ ಇಲ್ಲ ಅನ್ನೋದನ್ನ ಹೇಳ್ಬೇಕಾಗಿದೆ. ಅದೇ ಕಾರಣಕ್ಕೆ ಮೇಲಿಂದ ಮೇಲೆ ವರದನನ್ನ ಪ್ರಶ್ನೆ ಮಾಡ್ತಿದ್ದಾರೆ. ವರದಾ ಕನ್ಫ್ಯೂಷನ್ ಮಾಡ್ಕೋತಿದ್ದಾರೆ. ಯಾಕಂದ್ರೆ ಇಲ್ಲಿ ಆ ಒಂದು ಚಾಕುವಿನ ಸುದ್ದಿ ಬರ್ತಿದ್ದಾಗೆ ಪೊಲೀಸ್ ಅವರನ್ನ ಸಾಯಿಸಿದಂತ ಚಾಕು ಅಂತ ಹೇಳಿದ್ರಿಂದಾಗಿ ಇಲ್ಲಿ ವರದಾಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಜೊತೆಗೆ ಆ ಒಂದು ಪೊಲೀಸ್ ಅವರು ಆ ದಿನಾನೇ ಸತ್ತಿದ್ರಿಂದಾಗಿ ನೀವು ಎಲ್ಲೂ ಕೂಡ ಕಾವೇರಿ ನಿಮ್ಮ ಹೆಂಡತಿ ಸಾಯಿಸೋದನ್ನ ಹೀಗೆ ನೋಡೋಕೆ ಸಾಧ್ಯ. ಅಟ್ ಎ ಟೈಮ್ ಎರಡು ಕಡೆ ಅಂತೂ ನೀವಿರೋದಕ್ಕಾಗೋದಿಲ್ಲ. ಅದು ಹೀಗೆ ಅಟ್ ಎ ಟೈಮ್ ನೀವಿದ್ರಿ ಅಲ್ಲೇ ಗೊತ್ತಾಗ್ತದೆ. ಖಂಡಿತವಾಗ್ಲೂ ನೀವು ಅಲ್ಲಿ ಇರಲಿಲ್ಲ, ಕಾವೇರಿ ನಿಮ್ಮ ಹೆಂಡತಿಯನ್ನ ಸಾಯಿಸೋದನ್ನ ನೋಡಲಿಲ್ಲ. ಯಾಕಂದ್ರೆ ನೀವು ಪೊಲೀಸ್ ಅವರನ್ನ ಸಾಯಿಸೋಕೆ ಹೋಗಿದ್ರಿ ಅಂತ ಹೇಳಿ ವಾದವನ್ನ ಮಂಡಿಸ್ತಾರೆ. ಇಲ್ಲಿ ವರದಾ ಇಲ್ಲ, ನನ್ಗೆ ಯಾವ ಪೊಲೀಸ್ ಅವರು ಗೊತ್ತಿಲ್ಲ, ನಿಜವಾಗ್ಲೂ ಏನು ಹೇಳ್ತಿದ್ರ ನಮ್ಗೆ ಅರ್ಥ ಆಗ್ತಿಲ್ಲ, ನಾನು ಯಾವ ಪೊಲೀಸ್ ಅವರನ್ನು ಕೂಡ ಸಾಯಿಸಿಲ್ಲ ಅಂತಾರೆ. ಹೌದಾ, ನೀವು ಪೊಲೀಸ್ ಅವರನ್ನ ಸಾಯಿಸಿಲ್ವಾ ಅಂದಾಗ ಇಲ್ಲ ನಾನು ಸಾಯಿಸಿಲ್ಲ ಅಂತಾರೆ. ಹಾಗಿದ್ರೆ ನಿಮ್ಮ ಹೆಂಡತಿನ ಸಾಯಿಸಿದ್ಯಾರು ಅಂದಾಗ ಕಾವೇರಿನೇ ನನ್ನ ಹೆಂಡತಿನ ಸಾಯಿಸಿದ್ದು ಅಂತ ಹೇಳ್ತಾರೆ. ಹಾಗಿದ್ರೆ ನೀವು ಅದನ್ನ ನೋಡಿದ್ರ ಅಂದಾಗ ಹೌದು ನನ್ನ ಹೆಂಡತಿ ಸಾಯಿಸಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲ ನೀವು ನೋಡಿಲ್ಲ, ಯಾಕಂದ್ರೆ ನೀವು ಪೊಲೀಸ್ ಅವರನ್ನ ಸಾಯಿಸೋದಕ್ಕೆ ಅಲ್ಲಿ ಹೋಗಿದ್ರಿ ಅಂದಾಗ ಇಲ್ಲ ಕಣ್ರಿ ನಾನು ಯಾರನ್ನ ಕೂಡ ಸಾಯಿಸಿಲ್ಲ ಅಂದಾಗ ಸಾಯಿಸಿಲ್ವಾ. ಹಾಗಿದ್ರೆ ನಿಮ್ಮ ಹೆಂಡತಿನ ಸಾಯಿಸಿದ್ ಯಾರು ಅಂತ ಕೇಳ್ತಾರೆ. ಕಾವೇರಿ ಅಂತ ಹೇಳ್ತಾರೆ ವರದಾ. ಹಾಗಿದ್ರೆ ನೀವ್ ಯಾರನ್ನ ಸಾಯಿಸಿದ್ದು ಅಂದಾಗ ನನ್ನ ಹೆಂಡತಿನ ಮಾತ್ರ ನಾನು ಸಾಯಿಸಿದ್ದು ಅಂತ ಹೇಳಿ ಸತ್ಯವನ್ನ ಬಾಯಿ ಬಿಟ್ಬಿಡ್ತಾರೆ. ಇಡೀ ಕೋರ್ಟ್ ಎದ್ದು ನಿಂತು ಚಪ್ಪಾಳೆ ಹೊಡಿತದ. ಬಾಲರಾಣಿ ಎಲ್ಲರೂ ಕೂಡ ಚಪ್ಪಾಳಿಯನ್ನ ಹೊಡಿತಿದ್ದಾರೆ. ಫೈನಲಿ ಇಲ್ಲಿ ವರದಾನೆ ಸತ್ಯವನ್ನ ಬಾಯಿ ಬಿಡ್ತಾರೆ. ನಂತರ ಇಲ್ಲಿ ಕೋರ್ಟ್ಗೆ ಒಂದು ವಿರಾಮವನ್ನ ಕೊಡಲಾಗುತ್ತೆ. ತದನಂತರ ಕೂಡ ಇಲ್ಲಿ ವಾದದಲ್ಲೇನೂ ನಾವು ಅವ್ರನ್ನ ಸೋಲ್ಸಿರಬಹುದು, ಆದ್ರೆ ಸಾಕ್ಷಿ ಬೇಕಾಗತ್ತೆ. ಆದ್ರೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ಕೋತಾರೆ. ಈ ಕಡೆ ಸತ್ಯ ಬಾಲ ಕೂಡ ಅದೇ ಯೋಚನೆಯಲ್ಲಿದ್ದಾರೆ. ರಾಣಿ ಹೋಗಿದ್ದೆ JPಯನ್ನ ಪ್ರಶ್ನೆ ಮಾಡ್ತಾರೆ. ಅಮ್ಮ ಬರ್ತಾರಲ್ವಾ ಅಂದಾಗ ಹೌದು ಪುಟ ಬರ್ತಾರೆ ಅಂತ ಹೇಳಿ ಹೋಗ್ತಿರ್ತಾರೆ. ಭಾರ್ಗವಿ ಹತ್ರ ನನಗೆ ಮಗುಗೆ ಏನು ಹೇಳಬೇಕು ಗೊತ್ತಾಗಿಲ್ಲ, ಬಟ್ ಸಾಲಿಡ್ ಪ್ರೂಫ್ ಬೇಕಾಗಿದೆ ಇದನ್ನ ನಾವು ಸಾಬೀತುಪಡಿಸೋದಕ್ಕೆ ಅಂತ ಹೇಳಿ ಅನ್ಕೊಂಡೆ ಒಳಗಡೆ ಹೋಗ್ತಾರೆ. ಇತ್ತ ಕಡೆ ವರದಾ ಹತ್ರ ಸಾರಿಕಾ ಕೂಡ ನೀನೇ ಹೇಳಿದ್ದು ಕೂಡ ಮಾತಲ್ಲಿ ಹೇಳಿದ್ಯಾ, ಅದಕ್ಕೆ ಸಾಕ್ಷಿ ಬೇಕಾಗತ್ತೆ, ವಾದದಲ್ಲೇನೂ ಅದು ಇಲ್ಲ ಅಂತ ನಾವು ಸಾಬೀತುಪಡಿಸಬಹುದು, ಬಟ್ ಸಾಲಿಡ್ ಪ್ರೂಫ್ ಇರಬಾರ್ದು ಅಷ್ಟೇ ಅನ್ಕೊಂಡಿದ್ದೆ. ಒಳಗಡೆ ಬರ್ತಾರೆ, ಯಾವುದೇ ರೀತಿಯ ಸಾಲಿಡ್ ಪ್ರೂಫ್ ಕೂಡ ಇಲ್ಲ ಅಂತ ವರದಾ ಅನ್ಕೊಂಡಿದ್ದಾರೆ. ನಂತರ ಕೋರ್ಟ್ ಮತ್ತೆ ಶುರುವಾಗುತ್ತೆ. ಇಲ್ಲಿ ಬಾಲ ಅವರನ್ನ ನಾನು ಕಟ್ಟಕಟ್ಟೆ ಮೇಲೆ ಕರೆಯೋಕೆ ಇಷ್ಟಪಡ್ತೀನಿ ಅಂತ ಹೇಳಿ JP ಬಾಲ ಅವರನ್ನ ಕಟ್ಟಕಟ್ಟೆ ಮೇಲೆ ತಂದು ನಿಲ್ಲಿಸ್ತಾರೆ. ಆಗ ಬಾಲ ಅವರು ನಿಮ್ಮ ಹತ್ರ ಒಂದು ಪೆನ್ ಇತ್ತಲ್ವಾ ನಿನ್ನೆ ವರದನ ಹತ್ರ ಹೋಗ್ಬೇಕಾದ್ರೆ ಅಂದಾಗ ಹೌದು ಅಂತ ಹೇಳ್ತಾರೆ. ಇಲ್ಲಿ ಯಾವಾಗ ವರದಾ ಬಾಲಗೆ ಕರೆ ಮಾಡಿದ್ರು ಚಿಪ್ ತಗೊಂಡ್ ಬಾ ಅಂತ ಹೇಳಿ, ಆಗ ಭಾರ್ಗವಿ ಬಾಲಗೆ ಒಂದು ಪೆನ್ನನ್ನ ಕೊಟ್ಟು ಇದನ್ನ ನೀವು ಹಾಕೊಂಡಿರ್ಬೇಕು, ಪೂರ್ತಿಯಾಗಿ ರಾಣಿ ಕರ್ಕೊಂಡು ಬರೋ ತನಕ ಇದು ನಿಮ್ಮಲ್ಲೇ ಇರಬೇಕು ಅಂತ ಹೇಳಿ ಕಳ್ಸಿರ್ತಾರೆ. ಆ ಒಂದು ಸಮಯದಲ್ಲಿ ಅದನ್ನ ಹಾಕೊಂಡು ಹೋಗಿರ್ತಾರೆ. ಬಟ್ ಅದು ವಿಡಿಯೋ ಕ್ಯಾಮ್ರಾ ಆಗಿದೆ, ಹಾಗಾಗಿ ಒಂದು ಪೆನ್ನನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ತಿದ್ದಾರೆ. ಇತ್ತ ಕಡೆ ವರದಾ ಶಾಕ್ ಆಗ್ತಿದ್ದಾರೆ. ನಂತರ ಅದನ್ನ ಕ್ವಾಲಿಟಿ ನೋಡ್ಬೇಕು, ಅದೇ ಹೇಗಿದೆ, ಅದ್ರಲ್ಲಿ ಏನು ಅಡಗಿದೆ ಅಂತ ನೋಡ್ಬೇಕು ಅಂತ ಹೇಳಿ ಅವರ ಅಪೋಸಿಟ್ ಲಾಯರ್ ಕೂಡ ಹೇಳ್ತಾರೆ. ನಂತರ ಪ್ಲೇ ಮಾಡ್ಲಾಗತ್ತೆ. ಅಲ್ಲಿ ಬಾಲ ಮುಂದೆ ನಿನ್ನ ಹೆಂಡತಿ ನನ್ನ ಮೇಲೆ ಆಸೆ ಪಟ್ಟಿದ್ದಲ್ಲ, ನಾನು ಆಸೆ ಪಟ್ಟಿದ್ದು, ನನ್ನ ಹೆಂಡತಿ ಸಾಯಿಸಿದ್ ನಾನೇ, ಅದನ್ನ ಕಾವೇರಿ ಮೇಲೆ ಹಾಕಿದೆ ಅಂತೆಲ್ಲ ಹೇಳಿದ್ದು ಕೂಡ ರೆಕಾರ್ಡ್ ಆಗಿರುತ್ತೆ. ಇಡೀ ಕೋರ್ಟ್ ಮುಂದೆ ಸತ್ಯ ಅನಾವರಣಗೊಳ್ತದೆ. ಕೊನೆಗೂ ಕೂಡ ಇಲ್ಲಿ ಕಾವೇರಿ ಬಿಡುಗಡೆ ಆಗ್ತಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ರಾಣಿ ಕೂಡ ತನ್ನ ಅಪ್ಪನನ್ನ ಅಪ್ಪ ಅಂತ ಹೇಳಿ ಒಪ್ಕೋತಿದ್ದಾಳೆ. ಇದನ್ನ ನೋಡಿದ್ದೆ ನಿಜಕ್ಕೂ ಕಾವೇರಿ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನ ಮರಿಬೇಡಿ.